ನಮಸ್ತೆ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗ್ರಾಮೀಣ ಭಾಗ ಅಂದರೆ ಪಂಚಾಯತಿ ಲಿಮಿಟಲ್ಲಿ ಬರುವಂಥವ್ರಿಗೆ ಅಂದರೆ ಅವರ ವೃತ್ತಿ ಆಧಾರದ ಮೇಲೆ ಖಾದಿ ಮತ್ತು ಗ್ರಾಮೋದ್ಯೋಗ ಬರುತ್ತೆ. ಗ್ರಾಮೀಣ ಕೈಗಾರಿಕೆ ಜಿಲ್ಲಾ ಪಂಚಾಯಿತಿ ಈ ಒಂದು ಇಲಾಖೆಯಿಂದ ನಿಮಗೆ ಉಚಿತ ಅಂದರೆ ನಿಮಗೆ ಹೊಲಿಗೆ ಯಂತ್ರ ಆಗ್ಬೋದು. ನಿಮ್ಮ ವೃತ್ತಿ ಆಧಾರದ ಮೇಲೆ ಯಾವ ರೀತಿ ಅಂದರೆ ಈಗ ಕುಲುಮೆ ಕೆಲಸ ಮಾಡೋರಿಗೆ ಕುಲುಮೆ ಸಂಬಂಧಪಟ್ಟಂಥ ಒಂದು ಉಪಕರಣಗಳಾಗ್ಬೋದು. ಮನೆಯಲ್ಲೇ ನೀವು ಬಟ್ಟೆ ಹೊಲಿತೀನಿ ಅಂತಂದರೆ ಅವ್ರಿಗೆ ಹೊಲಿಗೆ ಯಂತ್ರ ಆಗ್ಬೋದು, ಬಟ್ಟೆ ಹೊಲಿಯೋ ಮಿಷಿನ್ ಆಗ್ಬೋದು. ಸೊ ಅದಾದಮೇಲೆ ಈ ಕಲ್ಲು ಕೆಲಸ ಗಾರೆ ಕೆಲಸ ಮಾಡ್ತಾರಲ್ಲ, ಸೊ ಅವ್ರದ್ದಾಗ್ಬೋದು. ಎಲೆಕ್ಟ್ರಿಷನ್ ಆಗ್ಬೋದು, ಮರಗೆಲಸ ಮಾಡ್ತಾರಲ್ಲ, ಸೊ ಅವ್ರದ್ದಾಗ್ಬೋದು. ಇವ್ರಿಗೆ ಸಂಬಂಧಪಟ್ಟಂತೆ ಏನೊಂದು ಈ ಒಂದು ಗ್ರಾಮೀಣ ಕೈಗಾರಿಕೆ ಅಂದರೆ ಇದು ಜಿಲ್ಲಾ ಪಂಚಾಯತಿ ಲಿಮಿಟ್ ಬರುತ್ತೆ. ಸೊ ಇದು ಯಾವುದೇ ನಗರದಲ್ಲಿರೋರಿಗೆ ಸಿಗೋಲ್ಲ. ಗ್ರಾಮೀಣ ಭಾಗದಲ್ಲಿ ವಾಸ ಮಾಡೋರಿಗೆ ಇದೊಂದು ಅನುಕೂಲ ಸಿಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ನಿಮಗೆ ಯಾವ ರೀತಿ ಅಂತಂದರೆ ಮೊದಲೆಲ್ಲ ಆಫ್ಲೈನ್ ಇತ್ತು. ಸೊ ಇವಾಗೆಲ್ಲ ನಿಮಗೆ ಇದು ಆನ್ಲೈನ್ ಆಗಿರೋದ್ರಿಂದ ಸೊ ನೀವು ಏನು ಮಾಡಬೇಕಂದ್ರೆ ಸೇವಾ ಸಿಂಧು ಅಂತ ನಿಮಗೆ ಪೋರ್ಟಲ್ ಬರುತ್ತೆ. ಸೊ ಇಲ್ಲಿಂದ ಹೋಗಿ ನೀವು ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿಕೊಂಡು ಆಧಾರ್ ನಂಬರ್ ಕೊಟ್ಟು ಸೊ ಇದರಿಂದ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಸಂಬಂಧಪಟ್ಟ ಏನದು ಗ್ರಾಮೀಣ ಕೈಗಾರಿಕೆ ಜಿಲ್ಲಾ ಪಂಚಾಯಿತಿ ಇದೆಯಲ್ಲ, ಇದು ಪ್ರತಿಯೊಂದು ಡಿಸ್ಟಿಕ್ಕಿಗೂ ಬರುತ್ತೆ. ಎಲ್ಲ ಡಿಸ್ಟಿಕ್ಕಲ್ಲಿ ಕೂಡ ಇರುತ್ತೆ. ಸೊ ಇವ್ರ ಹತ್ರ ನೀವು ಇದ್ರ ಬಗ್ಗೆ ಮಾತಾಡಿ ಅವರಿಂದನೇ ನೀವು ಅಪ್ಲಿಕೇಶನ್ಸ್ಗಳಂದರೆ ಫಾರ್ಮೆಟ್ ಏನೇನು ಬೇಕು ಡಾಕ್ಯುಮೆಂಟು ಅಂತ ಕೇಳಿದ್ರೆ ನಿಮಗೆ ಮೇನಾಗಿ ಕೇಳೋದು ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ. ನಂತರ ಅದಾದಮೇಲೆ ಆಧಾರ್ ಕಾರ್ಡ್ ಕೇಳ್ತಾರೆ. ಕ್ಯಾಸ್ಟ್ ಇದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟು. ನೀವೇನಾದರೂ ಜನರಲ್ ಏನಾದರೂ ಆಗಿದರೆ ಸೊ ಅದರ ಅವಶ್ಯಕತೆ ಏನಿರಲ್ಲ. ಸೊ ನೀವು ಆಮೇಲೆ ಅದ್ರ ಜೊತೆಗೆ ನೀವು ಒಂದು ರೇಷನ್ ಕಾರ್ಡು ಇಷ್ಟು ಕೊಡಬೇಕಾಗುತ್ತೆ. ಸೊ ನೀವು ಇದನ್ನು ಇಷ್ಟು ನೀವು ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಕೆಲವೊಂದು ಕಡೆ ಅವರೇ ಅಪ್ಲಿಕೇಶನ್ ಹಾಕೋತಾರೆ. ಇಲ್ಲ ಅಂತಂದರೆ ನೀವು ಸೈಬರ್ ಸೆಂಟ್ರಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ನಿಮ್ಮ ವೃತ್ತಿ ಯಾವುದು ಬರುತ್ತೆ ಅದ್ರ ಮೇಲೆ ನೀವು ಇದೊಂದು ಸ್ಕೀಮ್ನ ನೀವು ಅಪ್ಲೋಡ್ ಮಾಡ್ಬೋದಾಗುತ್ತೆ. ನಂತರ ಅದಾದಮೇಲೆ ಈಗ ಅಪ್ಲಿಕೇಶನ್ ಎಲ್ಲ ಹಾಕಾದ್ಮೇಲೆ ಅದು ಯಾವ ರೀತಿ ಮಾಡ್ತಾರೆ ಅಂತಂದರೆ ಈಗ ಸಪೋಸು ನೀವು ಕುಲುಮೆ ಕೆಲಸ ಮಾಡ್ತೀರಾ. ಸೊ ಇವ್ರಿಗೆಲ್ಲ ಯಾವುದೇ ರೀತಿ ಟ್ರೈನಿಂಗ್ ಅಂತ ಇರೋಲ್ಲ. ಈಗ ಗಾರೆ ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಯಾವ ಟ್ರೈನಿಂಗ್ ಕೊಡ್ತಾರೆ, ಯಾವ ಟ್ರೈನಿಂಗು ಕೊಡೋಲ್ಲ ಅವ್ರಿಗೆ ಯಾವುದೇ ರೀತಿ ಟ್ರೈನಿಂಗ್ ಬರೋಲ್ಲ. ಈಗ ಅದು ಬಿಟ್ಟು ಈಗ ಹೊಲಿಗೆ ಮಿಷಿನ್ನು, ಈಗ ನಾನು ಊರಲ್ಲಿ ಇರ್ತೀನಿ. ಈಗ ನನಗೆ ಲೇಡೀಸ್ಗಳಿಗೆ ಇದಕ್ಕಿರೋದು ಸೊ ಈಗ ಊರಲ್ಲಿದ್ದು ನಾನು ಕಲ್ತಿರಲ್ಲ, ನಾನು ಮಾಡಬೇಕು ಅನ್ನೋ ಒಂದು ಇದಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉಚಿತವಾಗಿ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅಂದರೆ ನೀವೇನು ಇದಕ್ಕೆ ಡಿಸ್ಟಿಕ್ಕಿಗೆ ಹೋಗಬೇಕು ಅಂತ ಏನಿಲ್ಲ, ಡಿಸ್ಟಿಕ್ಕಿಗೆ ಹೋಗಬೇಕು ಅಂತ ಏನೂ ಇಲ್ಲ. ಅಲ್ಲಿನ ಒಂದು ಏನು ನಿಮ್ಮ ಇದು ಬರುತ್ತೆ ತಾಲೂಕು ಬರುತ್ತೆ, ಆ ತಾಲೂಕಲ್ಲೇ ನಿಮ್ಮ ಟ್ರೈನಿಂಗ್ ಸೆಂಟ್ರ್ ಇರುತ್ತೆ, ನಿಮಗೆ ಹತ್ರನೇ ಇರುತ್ತೆ. ಸೊ ಅದರಿಂದ ನೀವು ಹೋಗಿ ನೀವು ಅದು ಕಂಟಿನ್ಯೂಸ್ ಆಗಿ ಒಂದು 30 ಡೇಸ್ ಏನೋ ಬರುತ್ತೆ ನಿಮಗೆ. ಅಂದರೆ ಇಷ್ಟು ಗಂಟೆ ಅಂತ ಇರುತ್ತದು, ಇಷ್ಟು ದಿವಸ ಅವ್ರಿಗೆ ಪಂಚಿಂಗ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ನಾನು ಹೋಗೋದು 2 ದಿವಸ ಹೋಗಿ ಬಿಟ್ಬಿಟ್ಟೆ ಅಂತಂದರೆ ನಿಮ್ಮದು ಅಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರದ್ದು ಮಾಡ್ಬೋದಾಗುತ್ತೆ. ಅಲ್ಲಿ ನೀವು ಕಂಪ್ಲೀಟಾಗಿ ತೊಗೊಂಡಾದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಅಲ್ಲಿಂದ. ಏನಿವರು ಹೊಲಿಗೆ ಯಂತ್ರ ಕಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತಾರೆ. ಸೊ ಅದು ಕೂಡ ನಿಮಗೆ ಮುಂದೆ ಎಲ್ಲಾದ್ರೂ ಇದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಲೋನ್ ತೊಗೋತೀನಿ ಅಂತಂದರೆ ಡಿಪಾರ್ಟ್ಮೆಂಟ್ ಈಗ PMEGP ಲೋನ್ ಬರುತ್ತೆ. ಸೊ ಅದರಲ್ಲಿ ಏನಾದರೂ ನೀವು ತೊಗೊಂಡು ಮಾಡ್ತೀನಿ ಅಂತಂದರೆ ನೀವು ಆ ಸರ್ಟಿಫಿಕೇಟ್ ಇದ್ದರೆ ನಿಮಗೊಂದು ಟ್ರೈನಿಂಗ್ ಒಂದು ಸರ್ಟಿಫಿಕೇಟ್ ಅಂತ ಅಲ್ಲಿಂದ ಒಂದಷ್ಟು ಮಾರ್ಕ್ಸ್ ಸಿಗುತ್ತೆ ಆ ಒಂದು ಸ್ಕೀಮಲ್ಲಿ. ಸೊ ಅದರಿಂದ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ನಂತರ ಅದಾದಮೇಲೆ ನಿಮಗೆ ಏನು ಟ್ರೈನಿಂಗ್ ಮುಗಿದ್ಮೇಲೆ ಒಂದು ಸ್ವಲ್ಪ ದಿನ ಏನೋ ತೊಗೊತಾರೆ ಟೈಮು. ಅದಾದಮೇಲೆ ನಿಮಗೆ ಸೆಲೆಕ್ಷನ್ ಅಂತ ಎಲ್ಲ ಆಗಿರುತ್ತಲ್ವ. ಸೊ ಅದಾದಮೇಲೆ ನೀವು ಆ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ದಿವಸಕ್ಕೆ ನಿಮಗೆ ಅಂದರೆ ಹೊಲಿಗೆ ಯಂತ್ರ ಅಲ್ಲಿಗೆ ಬಂದಮೇಲೆ ಅಲ್ಲಿಂದ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಿಮ್ಮನ್ನ ಕರೀತಾರೆ ಫೋನ್ ಮಾಡಿ. ಅಲ್ಲಿ ಯಾವುದೇ ರೀತಿ ನಿಮ್ಗೆ ಮೋಸ ಆಗೋಲ್ಲ, ಬಟ್ ಡಿಲೇ ಆಗ್ಬೋದು ಅಷ್ಟೇ. ಡಿಲೇ ಆಗುತ್ತೆ ಹೊರತು ಯಾವುದೇ ರೀತಿ ನಿಮ್ಗೆ ಅಲ್ಲಿ ಮೋಸ ಅಂತ ಏನಾಗಲ್ಲ. ನಂತರ ಅದಾದಮೇಲೆ ನಿಮಗೆ ಆ ಒಂದು ಕೊಟ್ಟಾದಮೇಲೆ ನೀವು ನೆಕ್ಸ್ಟ್ ವರ್ಷಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು 1 ವರ್ಷಕ್ಕೆ ಒಂದೇ ತೊಗೊಳಕ್ಕಾಗೋದು. ಸೊ ಅಷ್ಟು ಇದನ್ನು ಮಾಡಿ. ಅದಾದಮೇಲೆ ನಿಮಗೆ ಈ ವೃತ್ತಿ ಆಧಾರದ ಮೇಲೆ ಏನು ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಎಲೆಕ್ಟ್ರಿಷಿಯನ್ ಆಗ್ಬೋದು. ಇವ್ರಿಗೆ ಯಾವುದೇ ರೀತಿ ಟ್ರೈನಿಂಗ್ ಇರೋಲ್ಲ, ಬಾಕಿ ಯಾರಿಗೂ ಟ್ರೈನಿಂಗ್ ಇರೋಲ್ಲ. ಸೊ ಇವರು ಒಂದು ಸಲ ತೊಗೊಂಡ್ಮೇಲೆ ಮತ್ತೆ ತೊಗೊಳ್ಲಿಕ್ಕೆ ಬರೋದಿಲ್ಲ. ಸೊ ಈಗ ನನ್ನ ವೃತ್ತಿಲಿ ಇಲ್ಲ ಅಂದರೆ ಏನು ಮಾಡೋದು, ಅದಕ್ಕೇನು ಸರ್ಟಿಫಿಕೇಟು ಅಂತ ಕೇಳ್ತಾರೆ. ಆ ರೀತಿ ಏನಿರಲ್ಲ. ತಮ್ಮ ಏನು ಊರಲ್ಲಿ ಹಳ್ಳಿ ಆಗ್ಬೋದು, ತಮ್ಮ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು, ಇಲ್ಲ ಅಲ್ಲಿ ಸಂಬಂಧಪಟ್ಟಿರ್ಬೋದು, ಅವರು ನಿಮಗೆ ಈ ಒಂದು ವೆರಿಫಿಕೇಷನ್ನ ಕೇಳ್ತಾರೆ. ಅಲ್ಲಿಗೆ ಸಂಬಂಧಪಟ್ಟಂತೆ ಕೊಡ್ತಾರೆ, ಲಿಸ್ಟ್ ಕೊಡ್ತಾರೆ ನಿಮಗೆ ತಾಲೂಕು ವೈಸು. ಅಲ್ಲಿ ನಿಮ್ಮ ಏನು ವೃತ್ತಿನ ನಿಮ್ಗೆ ಅಲ್ಲಿ ಕೇಳ್ತಾರೆ. ಸೊ ಅವ್ರು ಓಕೆ ಮಾಡಿದ್ರೆ ಸಾಕು. ಅದು ಬಿಟ್ಟರೆ ಏನಿಲ್ಲ, ಇವರು ಹೌದು ಈ ವೃತ್ತಿನೇ ಮಾಡ್ತಾರೆ ಅಂತ ಈಗ ಅವ್ರು ಎಲೆಕ್ಟ್ರಿಷಿಯನ್ನ ಕಾರ್ಪೆಂಟ್ರಾ ಏನು ಅಂತ ಕೇಳಿದಾಗ ಸೊ ನಿಮ್ಗದು
ಅವ್ರು ನಿಮಗೆ ಓಕೆ ಮಾಡ್ತಾರೆ. ಆ ಓಕೆ ಮಾಡೋದ್ರ ಮೇಲೆ ನಿಮಗೆ ಅದು ಏನು ಅಂತ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಅವರು ಇಲ್ಲ ಅಂತಂದರೆ ಅದು ನಿಮಗೆ ಸಿಗಲು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಬಿಟ್ಟರೆ ಇನ್ಯಾವುದೇ ರೀತಿ ಇದರಲ್ಲಿ ನಿಮಗೆ ತೊಂದರೆ ಏನಿಲ್ಲ. ಸೊ ಆರಾಮಾಗಿ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಈ ಒಂದು ಯಾವಾಗ ಬಿಡ್ತಾರೆ ಅಂತಂದರೆ ಈ ವರ್ಷ ಬಿಡ್ತಾರೆ, ಅಂದರೆ ಏಪ್ರಿಲಿನ ನಂತರ. ನೆಕ್ಸ್ಟ್ ಅದಾದಮೇಲೆ ನೀವು ಹಾಕ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬಿಡಿ ಅಷ್ಟೇ. ಏಪ್ರಿಲಲ್ಲಿ ಕೊಟ್ಟರೆ ನಿಮಗೆ ಹತ್ತತ್ರ ನಿಮಗೆ ಮಾರ್ಚ್ ಗಂಟೆ ಆಗುತ್ತೆ.